ತಿರುಚಿಟ್ರಂಬಲಂ. ಓಂ ಶಿವಾ ತಿರುಚಿಟ್ರಂಬಲಂ. ತಿರುಚಿಟ್ರಂಬಲಂ. ಗುರುವೇ ಶರಣಂ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ಗುರುವೇ ಶರಣಂ. ಈ ಪ್ರಪಂಚದಲ್ಲಿ ಸರ್ವಶ್ರೇಷ್ಠ ಜೀವರಾಶಿ ಅಂತ ಹೇಳಿದರೆ, ಉನ್ನತ ಸ್ಥಿತಿ ಅಂತ ಹೇಳಿದರೆ ಅದು ಮಾನವ ಜನ್ಮ. ಮಾನವ ಜನ್ಮಕ್ಕಿಂತ ದೊಡ್ಡದು ಯಾವುದಿಲ್ಲ. ಈ ಮಾನವ ಜನ್ಮದಲ್ಲಿ ಎಲ್ಲರಿಗೂ ಬರುವ ವಿಚಾರ ಏನು ಅಂದರೆ ದ್ವೇಷ. ಈ ದ್ವೇಷ ಬಂದರೆ ಏನಾಗ್ತದೆ ಅಂತ ಹೇಳೋದು. ಈ ದ್ವೇಷ ಬಂದರೆ ಅದು ಮುಗಿಯುವುದೇ ಇಲ್ಲ. ಅನೇಕ ರೀತಿಯಲ್ಲಿ ಜನ್ಮವನ್ನು ತೆಗಿಬೇಕಾಗ್ತದೆ ದ್ವೇಷ ಬಂದರೆ. ಈಗ ನನಗೂ ನಿನಗೊಂದು ದ್ವೇಷ ಉಂಟು, ನಿನಗೆ ನಂಥ ದ್ವೇಷ ಉಂಟು, ಅದು ನನಗೆ ನಿನ್ನಂಥ ದ್ವೇಷ ಉಂಟು ಅಂತ ಹೇಳಿದರೆ ಅದು ಎಷ್ಟೋ ಜನ್ಮವನ್ನು ತಾಳಬೇಕಾಗ್ತದೆ ದ್ವೇಷವನ್ನು ತೀರಿಸಬೇಕಾದ್ರೆ. ಆ ದ್ವೇಷವನ್ನು ತೀರಿಸಬೇಕಾದ್ರೆ ಅದೆಷ್ಟೋ ಜನ್ಮವನ್ನು ತಾಳಬೇಕಾಗ್ತದೆ. ಯಾವುದೋ ಒಂದು ರೀತಿಯಲ್ಲಿ ಆ ದ್ವೇಷವನ್ನು ಮುಗಿಸಬೇಕು. ಆ ದ್ವೇಷವನ್ನು ಮುಗಿಸಲಿಕ್ಕೆ ಬೇಕಾಗಿ ಈ ಆತ್ಮ ಏನು ಮಾಡ್ತದೆ ಅಂತ ಹೇಳಿದರೆ ಇನ್ನಷ್ಟು ಹೀನಾಯ ಜನ್ಮವನ್ನು ಪಡೆದುಕೊಳ್ತದೆ. ಆ ದ್ವೇಷ ಮುಗಿಬೇಕು, ಇಲ್ಲದ್ರೆ ಅದಕ್ಕೆ ಆತ್ಮಕ್ಕೆ ತೃಪ್ತಿ ಇಲ್ಲ. ಆತ್ಮಕ್ಕೆ ತೃಪ್ತಿಯೇ ಇಲ್ಲ. ಯಾವುದೊಂದು ರೀತಿಯಲ್ಲಿ ಅಲಿದಾಡ್ತಾ ಇರ್ತದೆ ಆತ್ಮ. ಅದಕ್ಕೆ ಏನು ಮಾಡೋದು? ಅದಕ್ಕೆ ಏನು ಮಾಡೋದು? ಇದು ಯಾರಿಗೆ ಅರ್ಥ ಆಗುವುದಿಲ್ಲ. ದ್ವೇಷ ಮಾಡುವವರಿಗೆ, ಮತ್ಸರ ಮಾಡುವವರಿಗೆ, ಇನ್ನು ಅನೇಕ ರೀತಿಯ ವಿಚಾರಗಳನ್ನೆಲ್ಲ ಮಾಡ್ತಾರೆ, ಬೇಡದ ವಿಚಾರಗಳೆಲ್ಲ. ಇದೆಲ್ಲ ಅರ್ಥ ಆಗೋದಿಲ್ಲ. ಇದು ಎಲ್ಲಿಗೆ ಕೌಂಟ್ ಆಗ್ತದೆ, ಎಲ್ಲಿಗೆ ಹೋಗಿ ಮುಟ್ಟುತ್ತದೆ, ಯಾವ ಸ್ಥಿತಿಗೆ ಹೋಗಿ ತಲುಪ್ತದೆ ಅಂತೇಳಿ. ಕೊನೆಯ ಪಕ್ಷ ಒಂದು ನಾಯಿಯಾಗಿ ಜನ್ಮ ತಾಳಿ ಆ ದ್ವೇಷವನ್ನು ಮುಗಿಸ್ಬೋದು, ಕಚ್ಚಿಯೇ ಬಿಡ್ಬೋದು ಅವನಿಗೆ ಹೋಗಿ. ಅದು ದ್ವೇಷ, ಒಂದು ಜನ್ಮದ ದ್ವೇಷ. ಇಲ್ಲೊಂದು ಸರ್ಪ ಆಗಿ ಬಂದು ಕಚ್ಚಿಯೇ ಬಿಡ್ಬೋದು. ಇದೊಂದು ಜನ್ಮದ ದ್ವೇಷ. ಆ ದ್ವೇಷವನ್ನು ತನ್ನ ಒಳಗೆ ಇಟ್ಟುಕೊಂಡ್ರೆ, ಆ ದ್ವೇಷದಿಂದಲೇ ಮರಣಪಟ್ಟರೆ, ಆ ದ್ವೇಷವನ್ನು ತೀರಿಸುವಲ್ಲಿವರೆಗೆ ಆತ್ಮಕ್ಕೆ ತೃಪ್ತಿ ಇರುವುದಿಲ್ಲ. ಯಾವುದೋ ಒಂದು ರೀತಿಯಲ್ಲಿ ಅದು ಜನ್ಮವನ್ನು ತಾಳಿ 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 ಒಂದು ಸರ್ಪವಾಗಿಯೋ, ಅಲ್ಲ ಒಂದು ಹಸುವಾಗಿಯೋ, ಅಲ್ಲೊಂದು ಗೂಳಿಯಾಗಿಯೋ, ಅಲ್ಲೊಂದು ನಾಯಿಯಾಗಿಯೋ, ಅಲ್ಲೊಂದು ಮೃಗವಾಗಿಯೋ, ಯಾವುದೋ ಒಂದು ರೀತಿಯಲ್ಲಿ ನಿಮ್ಮನ್ನು ಬಾಧಿಸ್ತದೆ. ಆದ ಕಾರಣ ಹೇಳೋದು, ಮನುಷ್ಯ ಜನ್ಮದಲ್ಲಿ ದ್ವೇಷ ಒಳ್ಳೆಯದಲ್ಲ. ಯಾವ ಜನ್ಮದಲ್ಲಿ ದ್ವೇಷ ಇದ್ದರೂ ಪರವಾಗಿಲ್ಲ, ಈ ಮನುಷ್ಯ ಜನ್ಮದಲ್ಲಿ ದ್ವೇಷ ಒಳ್ಳೆಯದಲ್ಲ. ಮನುಷ್ಯ ಜನ್ಮದಲ್ಲಿ ಪ್ರೀತಿ ಒಳ್ಳೆಯದು. ಅದೆಷ್ಟು ಪ್ರೀತಿ ಮಾಡ್ತೀನಿ ನೀನು, ಅಷ್ಟಕ್ಕೂ ನೀನು ಉನ್ನತ ಜನ್ಮಕ್ಕೆ ಹೋಗ್ತಿ. ಮನುಷ್ಯ ಜನ್ಮದಲ್ಲೇ ಉನ್ನತ 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 ಜನ್ಮವನ್ನು ನೀನು ಪಡೆದುಕೊಳ್ತಿ. ಅದೇ ನೀನು ದ್ವೇಷ ಮಾಡಿದರೆ, ಮುಂದಿನ ಜನ್ಮ ಅಂತ ಇದ್ದರೆ, ಆ ಜನ್ಮದಲ್ಲಿ ದ್ವೇಷ ತೀರಿಸಲಿಕ್ಕೆ ಆಗದಿದ್ದರೆ ಯಾವುದೋ ಒಂದು ರೀತಿಯಲ್ಲಿ ಬರ್ತದೆ. ಅದು ಮೊದಲನೇದಾಗಿ ನಮ್ಮ ಪರಿವಾರದೊಳಗೆ ಬರ್ತದೆ, ಕುಟುಂಬದಲ್ಲೇ ಬರ್ತದೆ. ಗಂಡನಾಗಿಯೂ ಬರ್ತದೆ, ಹೆಂಡತಿಯಾಗಿಯೂ ಬರ್ತದೆ, ಮಕ್ಕಳಾಗಿಯೂ ಬರ್ತದೆ, ಅಪ್ಪ ಅಮ್ಮ ಆಗಿಯೂ ಬರ್ತದೆ, ಸಾವಿರ ರೀತಿಯಲ್ಲಿ ಬರ್ತದೆ. ಇದು ಮನುಷ್ಯ ಜನ್ಮದಲ್ಲಿರೋದು. ಈ ಮನುಷ್ಯ ಜನ್ಮದಲ್ಲಿ ಆ ದ್ವೇಷ ತೀರಿಸಲಿಕ್ಕೆ ಆಗಲಿಲ್ವಾ, ಅದು ಇನ್ನೂ ಹೋಗ್ತದೆ ಡೆಪ್ತ್. ಹೇಗಾದರೂ ಸರಿ ಆ ದ್ವೇಷ ತೀರಿಸಲೇಬೇಕು ಅಂತೇಳಿ. ಆಗ ಅನೇಕ ರೀತಿಯ ಜನ್ಮವನ್ನು ತಾಳಬೇಕಾಗ್ತದೆ ದ್ವೇಷವನ್ನು ತೀರಿಸಲಿಕ್ಕೆ ಬೇಕಾಗಿ. ಸುಮ್ಮನೆ ಒಬ್ಬನಿಗೆ ಸರ್ಪ ಕಚ್ಚೋದಿಲ್ಲ, ಸುಮ್ಮನೆ ಒಬ್ಬನಿಗೆ ಆಕ್ಸಿಡೆಂಟ್ ಆಗೋದಿಲ್ಲ, ಸುಮ್ಮನೆ ಒಬ್ಬನಿಗೆ ಏನೋ ಒಂದು ಆಗೋದಿಲ್ಲ. ಅದಕ್ಕೆ ಬೇಕಾಗಿಯೇ ಹುಟ್ಟಿರ್ತಾರೆ. ಆ ದ್ವೇಷವನ್ನು ತೀರಿಸಲಿಕ್ಕೆ ಬೇಕಾಗಿಯೇ ಹುಟ್ಟಿರ್ತಾರೆ. ಅದು ಮಾನವ ಜನ್ಮದಲ್ಲಿ ಆಗೋದಿಲ್ಲ. ಹಾಗಾದರೆ ಡಿಸೈಡ್ ಮಾಡ್ತದೆ, ಸಾತ್ರೂ ನಾನು ಬಿಡೋದಿಲ್ಲ ಅಂತೇಳಿ. ಸಾತ್ರೂ ಯಾವುದೋ ಒಂದು ವಿಷಯದಲ್ಲಿ ನಾನು ನಿನ್ನನ್ನು ಕಾಡ್ತಾನೇ ಇರ್ತೇನೆ, ಯಾವುದೋ ಒಂದು ರೀತಿಯಲ್ಲಿ ನಿನ್ನನ್ನು ಹಿಂಬಾಲಿಸ್ತಾನೆ ಇರ್ತೇನೆ ಅಂತ ಹೇಳಿದರೆ
ಅದು ಜನ್ಮವನ್ನೇ ಪರಿವರ್ತನೆಗೊಳಿಸ್ತದೆ. ಮಾನವ ಜನ್ಮದಲ್ಲಿ ದ್ವೇಷ ತೀರಿಸಲಿಕ್ಕೆ ಆಗ್ತಾ ಇಲ್ಲ. ಅವನು ಪರ್ಫೆಕ್ಟಾಗಿದ್ದಾನೆ. ಯಾವುದೇ ವಿಷಯದಲ್ಲಿ ಅವನಿಗೆ ರೀಚ್ ಆಗ್ತಾ ಇಲ್ಲ. ನಾನು ಮಾಡೋ ವಿಚಾರಗಳು, ನಾನು ಬಿಡುವ ಬಾಣಗಳು ಅವನಿಗೆ ನಾಡ್ತಾನೆ ಇಲ್ಲ ಅಂತ ಹೇಳುವಾಗ ಅವ ಡಿಸೈಡ್ ಮಾಡ್ತಾನೆ, ಯಾವುದು ಈ ಆತ್ಮ ಸರಿ, ಅವನ ಮನೆಯಲ್ಲೇ ಒಂದು ಗೂಳಿಯಾಗಿ ನಾನು ಹೋಗ್ತೇನೆ, ಕುಟ್ಟೇ ಬಿಡ್ತೇನೆ ಅವನಿಗೆ. ಹಾಂ, ನಮಗೆ ಅನಿಸ್ತದೆ ಹಾವು ಕಚ್ಚಿ ಸತ್ತು ಹೋದ, ಗೂಳಿ ಅಟ್ಯಾಕ್ ಮಾಡಿ ಸತ್ತು ಹೋದರು, ಅಲ್ಲ ಏನೋ ಒಂದು ರೀತಿಯಲ್ಲಿ ಸತ್ತು ಹೋದರು ಅಂತೇಳಿ. ಇಲ್ಲ, ಅದರ ಹಿಂದಿನ ಸತ್ಯ ಜನ್ಮ ಜನ್ಮದ ದ್ವೇಷ. ಈ ಜನ್ಮ ಜನ್ಮದ ದ್ವೇಷ ಉಂಟಲ್ವ, ಇದು ಮನುಷ್ಯನನ್ನು ಹಾಳು ಮಾಡೋದು. ಆದ ಕಾರಣ ಹೇಳೋದು, ದ್ವೇಷ ಮಾಡಬೇಡಿ, ಯಾರ ಹತ್ರವೂ ಕೋಪ ಮಾಡಬೇಡಿ, ಏನೂ ಪ್ರಯೋಜನಕ್ಕೆ ಬರೋದಿಲ್ಲ. ನಿಮ್ಮನ್ನೇ ನೀವು ಕಳೆದುಕೊಳ್ತೀರಿ, ನಿಮ್ಮ ಸ್ಥಿತಿಯನ್ನೇ ನೀವು ಕಳೆದುಕೊಳ್ತೀರಿ. ಭಗವಂತ ಕೊಟ್ಟ ಅಷ್ಟು ಪವಿತ್ರವಾದ ಈ ಮನುಷ್ಯ ಜನ್ಮವನ್ನೇ ನೀವು ಕಳೆದುಕೊಳ್ತೀರಿ. ಇದರಿಂದ ಮೇಲೆ ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರನ್ನೂ ಪ್ರೀತಿ ಮಾಡಿ, ಖುಷಿ ಖುಷಿಯಾಗಿ. ಅವರು ದ್ವೇಷ ಮಾಡ್ತಾರ, ಮಾಡಲಿ, ನೀವು ಪ್ರೀತಿ ಮಾಡಿ. ನೀವು ಅನೇಕ ರೀತಿಯಲ್ಲಿ ಆ ದ್ವೇಷವನ್ನು ದಾಟಿ ಹೋಗಲಿಕ್ಕೆ ಪ್ರಯತ್ನ ಪಡಬೇಕು. ಈ ದ್ವೇಷವನ್ನು ದಾಟಿ ಹೋಗಲಿಕ್ಕೆ ಪ್ರಯತ್ನ ಪಡಬೇಕು ಅಂತ ಹೇಳಿದರೆ ನಿಮ್ಮ ಒಳಗೆ ಪ್ರೀತಿ ಬರಬೇಕು. ನಿಮ್ಮೆಲ್ಲರ ಒಳಗೆ ಪ್ರೀತಿ ಬರಬೇಕು. ಯಾವ ಪ್ರೀತಿ ಬರಬೇಕು? ಕೃಷ್ಣ ಒಂದೇ ಜಗದ್ಗುರು ವಸುದೈವ ಕುಟುಂಬಕಂ ಎಂಬ ಒಂದು ಸತ್ಯವನ್ನು ನೀವು ತಿಳಿಯಿರಿ. ಎಲ್ಲರೂ ನನ್ನ ಕುಟುಂಬದವರೇ, ಎಲ್ಲರೂ ನನ್ನವರೇ. ಕೂಡಿದಷ್ಟು ಒಳ್ಳೆಯದು ಮಾಡಿಕೊಂಡೇ ಹೋಗಿ, ನಿಮ್ಮ ಕೈಲಾದಷ್ಟು ಒಳ್ಳೆಯದು ಮಾಡಿ, ಮತ್ತು ಭಗವಂತನ ಇಚ್ಛೆಗೆ ಬಿಟ್ಟು ಬಿಡಿ. ನಿಮ್ಮಿಂದ ತೊಂದರೆ ಆಗಬಾರ್ದು. ಗುರುಭಕ್ತರಿಗೆ ಹೇಳೋದು, ಸತ್ಯ ಮಾರ್ಗದಲ್ಲಿ ಹೋಗುವವರಿಗೆ ಹೇಳೋದು, ಜ್ಞಾನ ಮಾರ್ಗದಲ್ಲಿ ಹೋಗುವವರಿಗೆ ಹೇಳೋದು, ನೀವು ಸತ್ಯ ಮಾರ್ಗಕ್ಕೆ, ಜ್ಞಾನ ಮಾರ್ಗಕ್ಕೆ ಗುರುಭಕ್ತರಾಗಬೇಕಾದ್ರೆ ಹಲವು ಜನ್ಮದ ಸಾಧನೆ, ಹಲವು ಜನ್ಮದ ಪುಣ್ಯ. ಇದನ್ನು ನೀವು ಈ ಮನುಷ್ಯ ಜನ್ಮದಲ್ಲಿ ವ್ಯರ್ಥ ಮಾಡ್ತೀರಾ? ಅಲ್ಲ, ಈ ಮನುಷ್ಯ ಜನ್ಮದಲ್ಲಿ ಇದನ್ನು ಉನ್ನತ ಸ್ಥಿತಿಗೆ ತಗೊಂಡು ಹೋಗ್ತೀರಾ? ನೀವು ಪ್ರೀತಿ ಕೊಡಿ. ಯಾರು ಏನು ಹೇಳಿದರೆ ಪ್ರೀತಿ ಕೊಡಿ. ಸಂತೋಷವಾಗಿ ಮಾತಾಡಿ, ಗೌರವದಿಂದ ಮಾತಾಡಿ, ಕೈ ಮುಗ್ದು ಮಾತಾಡಿ. ನಿಮಗೆ ಈ ಜನ್ಮದಿಂದ ಉನ್ನತ ಜನ್ಮಕ್ಕೆ ಹೋಗ್ತದೆ. ಮನುಷ್ಯ ಜನ್ಮದಲ್ಲೇ ಉನ್ನತ ಜನ್ಮವನ್ನು ಕಂಡುಕೊಳ್ತೀರಿ. ಒಂದು ಜನ್ಮದ ದ್ವೇಷ ಹಲವು ಜನ್ಮಕ್ಕೆ ದಾರಿಯಾಗ್ತದೆ. ಆ ದ್ವೇಷ ಮುಗಿಸುವಲ್ಲಿವರೆಗೆ ಅದು ಹೇಗಾದರೂ ಜನ್ಮ ತಾಳಿಯೇ ತಾಳ್ತದೆ. ಆ ದ್ವೇಷಕ್ಕೆ ಬೇಕಾಗಿ ಅದು ಜನ್ಮ ತಾಳ್ತದೆ ಅಂತ ಹೇಳಿ ಪ್ರೀತಿ ಮಾಡಿ, ಗೌರವಿಸಿ. ನಿಮ್ಮ ಜನ್ಮ ಉನ್ನತ ಸ್ಥಿತಿಗೆ ಹೋಗ್ತದೆ, ಎತ್ತರ ಸ್ಥಿತಿಗೆ ಹೋಗ್ತದೆ. 10 ಜನರು ನಿಮ್ಮನ್ನು ಕೈ ಮುಗಿದು ಸ್ವಾಗತ ಮಾಡೋ ಸ್ಥಿತಿಗೆ ಬರ್ತದೆ. ಈ ದ್ವೇಷದಿಂದ ಈ ಕಾಮ, ಕ್ರೋಧ, ಮದ, ಲೋಭ, ಮತ್ಸರ ಎಂಬ 6 ಗುಣಗಳನ್ನು ನೀವು ಪಾಸಿಟಿವ್ ಮಾಡಬೇಕು. ಅದು ನೆಗೆಟಿವ್ ಅಲ್ಲ. ಅದು ಕಾಮ, ಕ್ರೋಧ, ಮದ, ಲೋಭ, ಮತ್ಸರ ಎಂಬ ಈ 6 ಗುಣಗಳು ಅದು ನೆಗೆಟಿವ್ ಅಲ್ಲ, ಅದು ಆ್ಯಕ್ಚುಲಿ ಪಾಸಿಟಿವ್. ನಿಜವಾಗಿ ಅದು ಸತ್ಯ ಮಾರ್ಗದಲ್ಲಿ ನಡೆದುಕೊಂಡು ಹೋಗಲಿಕ್ಕೆ ಇರುವಂಥ ವಿಚಾರ. ಯಾವುದು? ಈ ಕಾಮ, ಕ್ರೋಧ, ಮದ, ಲೋಭ, ಮೋಹ, ಮತ್ಸರ್ಯ ಎಂಬುದು. ಅದನ್ನು ಬಿಡಿಯಲ್ಲ. ಅದನ್ನು ಬಿಟ್ಟರೆ ನಿಮಗೆ ಸತ್ಯದ ವಿಚಾರ ಸಿಗೋದು ಅಂತ ಹೇಳೋದು. ಯಾಕೆ ದ್ವೇಷ ಮಾಡ್ತೀರಿ? ಯಾಕೆ ಇನ್ನೊಬ್ಬರ ಬಗ್ಗೆ ಕಳಂಕ ಹೇಳ್ತೀರಿ? ಯಾಕೆ ಇನ್ನೊಬ್ಬರ ಬಗ್ಗೆ ತಪ್ಪು ಹೇಳ್ತೀರಿ? ಏನು ಪ್ರಯೋಜನ ಉಂಟು ಇದರಲ್ಲಿ? ಏನಾದ್ರು ಪ್ರಯೋಜನ ಉಂಟು? ಏನು ಪ್ರಯೋಜನಕ್ಕೆ ಬರೋದಿಲ್ಲ. ನಿಮ್ಮನ್ನು ನೀವು ತಿಳಿದುಕೊಳ್ಳಿ. ನಿಮ್ಮನ್ನು ದ್ವೇಷ ಮಾಡ್ತಾರಾ? ಸಂತೋಷವಾಗಿರಿ. ನಿಮ್ಮನ್ನು ದ್ವೇಷ ಮಾಡ್ತಾರಾ? ಸಂತೋಷವಾಗಿರಿ. ನಿಮ್ಮನ್ನು ದ್ವೇಷ ಮಾಡ್ತಾರಾ? ಸಂತೋಷವಾಗಿರಿ. ನೀವು ದ್ವೇಷ ಮಾಡಲಿಕ್ಕೆ ಹೋಗಬೇಡಿ. ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಒಳಗೆ ಇನ್ನೊಬ್ಬನ ಬಗ್ಗೆ ತಪ್ಪು ಅಭಿಪ್ರಾಯ ಇಟ್ಟುಕೊಳ್ಬೇಡಿ. ಅನೇಕ ತಪ್ಪುಗಳು ತನ್ನ ಒಳಗೆ ಉಂಟು ಎಂಬ ಜ್ಞಾನವನ್ನು ತಿಳಿದುಕೊಳ್ಳಿ. ಅನೇಕ ತಪ್ಪುಗಳು ತನ್ನ ಒಳಗೆ ಉಂಟು, ಅದು ಎಲ್ಲಿಯೂ ಇಲ್ಲ. ಇನ್ನೊಬ್ಬರ ತಪ್ಪು ಕಂಡುಹಿಡಿಯೋದಕ್ಕಿಂತಲೂ ತನ್ನ ಒಳಗಿರುವ ತಪ್ಪನ್ನು ಸರಿ ಮಾಡಿಕೊಂಡು ಹೋಗುವುದು ಮನುಷ್ಯ ಜನ್ಮಕ್ಕೆ ಒಳ್ಳೆಯ ಸ್ಥಿತಿ. ಆ ಸ್ಥಿತಿಯನ್ನು ಯಾವಾಗ ನಿಮ್ಮ ಒಳಗೆ ನೀವು ಕಂಡುಕೊಳ್ತೀರಿ, ನಿಮ್ಮ ತಪ್ಪಿನ ಅರಿವು,
ನಿಮ್ಮ ಅನೇಕ ರೀತಿಯ ವಿಚಾರಗಳು ನಿಮಗೆ ಯಾವಾಗ ಅರಿವಾಗ್ತದೆ ಆವಾಗ ನಿಮಗೆ ಹೊಸ ಒಂದು ದಾರಿ ಓಪನ್ ಆಗಿರ್ತದೆ. ಆ ದಾರಿಯಲ್ಲಿ ಪ್ರಯಾಣ ಮಾಡಿ, ತುಂಬ ಸಂತೋಷವಾಗಿರ್ತದೆ, ಖುಷಿಯಾಗಿರ್ತದೆ ಎಲ್ಲವೂ. ದ್ವೇಷ ಮಾಡಿ ಏನು ಪ್ರಯೋಜನ ಇಲ್ಲ, ಮತ್ಸರ ಮಾಡಿ ಏನು ಪ್ರಯೋಜನ ಇಲ್ಲ, ಕ್ರೋಧ ಮಾಡಿ ಏನು ಪ್ರಯೋಜನ ಇಲ್ಲ, ಏನು ಮಾಡಿ ಏನು ಪ್ರಯೋಜನ ಇಲ್ಲ. ಭಗವಂತ ಕೊಟ್ಟದ್ದನ್ನು ಹಾಗೇ ಸ್ವೀಕಾರ ಮಾಡಿಕೊಂಡು ಹೋಗೋದುಂಟಲ್ಲ, ಅದು ಪರಮ ಪವಿತ್ರವಾದ ಸ್ಥಿತಿ ಅದು. ಭಗವಂತ ಇವತ್ತು ಊಟ ಕೊಟ್ಟನ, ಭಗವಂತ ಇವತ್ತು ಉಪವಾಸ ಇಟ್ಟನ, ಭಗವಂತ ಇವತ್ತು ನಮಗೆ ಮೃಷ್ಟಾನ್ನ ಭೋಜನ ಕೊಟ್ಟನ. ಇದು ಎಲ್ಲವನ್ನು ಒಂದೇ ರೀತಿಯಲ್ಲಿ ಯಾವಾಗ ನೀವು ನೋಡಿಕೊಳ್ತೀರಿ, ಒಂದೇ ಲೈನಲ್ಲಿ ಯಾವಾಗ ಹೋಗ್ತದೆ, ಆವಾಗ ನಿಮಗೆ ನಿಮ್ಮ ಜನ್ಮದಲ್ಲೇ ಉನ್ನತ ಸ್ಥಾನ ಸಿಗ್ತದೆ. 10 ಜನ ಕೈ ಮುಗಿತಾರೆ, 10 ಜನ ನಿಮ್ಮ ಪಾದಸ್ಪರ್ಶ ಮಾಡ್ತಾರೆ, 10 ಜನ ನಿಮ್ಮನ್ನು ಏನೋ ಒಂದು ಎತ್ತರ ಸ್ಥಾನದಲ್ಲಿ ಇಟ್ಟುಕೊಳ್ತಾರೆ, 10 ಜನ ನಿಮ್ಮನ್ನು ಗೌರವವಾಗಿ ಒಂದು ಗುರು ಸ್ಥಿತಿಯಲ್ಲಿ ನೋಡ್ತಾರೆ. ಇದು ಪ್ರೀತಿಗಿರುವ ಮಹತ್ವ. ದ್ವೇಷ ಮನುಷ್ಯ ಜನ್ಮದಿಂದ ಯಾವುದ್ಯಾವುದೋ ಜನ್ಮಕ್ಕೆ ಹೋಗ್ತದೆ. ಕಾರಣ ಏನು? ಆತ್ಮಕ್ಕೆ ತೃಪ್ತಿ ಇಲ್ಲ, ಆ ದ್ವೇಷವನ್ನು ಮುಗಿಸಬೇಕು. ನಾವು ಬ್ಯಾಕ್ ಹೋಗೋದಲ್ಲ, ನಾವು ಮೇಲೆ ಹೋಗಬೇಕು, ನಾವು ಮುಂದೆ ಹೋಗಬೇಕು, ನಾವು ಫಾರ್ವರ್ಡ್ ಆಗಬೇಕು. ನಾವು ಯಾವಾಗ ಫಾರ್ವರ್ಡ್ ಆಗ್ತೇವೋ, ಯಾವಾಗ ನಾವು ಅಪ್ಡೇಟ್ ಆಗ್ತೇವೋ, ಯಾವಾಗ ನಾವು ಈ ಪ್ರಪಂಚದ ವಿಚಾರವನ್ನು ಸತ್ಯ ಅಂತ ತಿಳಿತೇವೋ, ನಮ್ಮ ಒಳಗಿನ ವಿಚಾರವನ್ನು ಸತ್ಯ ಅಂತ ತಿಳಿತೇವೋ, ನಮ್ಮ ಒಳಗಾಗೋ ವಿಚಾರಗಳೆಲ್ಲ ನಾನು ಮಾಡಿದ ಕರ್ಮವನ್ನು ನಾನು ಅನುಭವಿಸ್ತಾ ಇದ್ದೇನೆ, ಜನ್ಮದಿಂದ ನಾನು ಬಂದಿದ್ದೇನೆ, ಅನೇಕ ಜನ್ಮದಲ್ಲಿ ತಿಳಿಯೋ ತಪ್ಪು ಮಾಡಿರ್ಬೋದು, ಅದಕ್ಕೆ ಬೇಕಾಗಿ ನಾನು ಅನುಭವಿಸ್ತೇನೆ. ಈ ಕೋಪವನ್ನು ಇನ್ನೊಬ್ಬರ ಮೇಲೆ ಹಾಕಬಾರ್ದು. ನಾವು ಪಡುವ ಕಷ್ಟ ಉಂಟಲ್ವ, ಅದು ಇನ್ನೊಬ್ಬರ ಮೇಲೆ ಹೋಗಬಾರ್ದು. ಇಲ್ಲಿ ಎಲ್ಲರೂ ಮಾಡೋದು ಏನು ಗೊತ್ತು, ನಾನು ಅವನಿಂದ ಕಷ್ಟಪಟ್ಟೆ, ಇವನಿಂದ ಕಷ್ಟಪಟ್ಟೆ, ಹಾಗೆ ಆಯಿತು ಹೀಗೆ ಆಯಿತು ಅಂತ ಹೇಳೋದು. ಈ ಸತ್ಯ ಅಲ್ಲ. ಸೊ ನೀನು ಮಾಡಿದ್ದಿ, ಅವರವರು ಏನೇನು ಮಾಡಿದ್ದಾರೆ ಅದನ್ನೇ ಅವರು ಅನುಭವಿಸೋದು ಎಂಬ ಸತ್ಯವನ್ನು ಅವರು ತಿಳಿದರೆ ಉಂಟಲ್ವ, ಸುಖಜೀವಿಗಳು. ಆದ ಕಾರಣ ಹೇಳೋದು, ದ್ವೇಷವನ್ನು ಬಿಟ್ಟು ಒಂದು ಸುಖಜೀವಿಗಳಾಗಿ ಜೀವನ ಮಾಡಲಿಕ್ಕೆ ಕಲಿಯಿರಿ. ಎಲ್ಲವನ್ನು ಮರೆತು ಬಿಡಿ. ಕಳೆದು ಹೋಯಿತು, ಅದನ್ನು ಸರಿ ಮಾಡಲಿಕ್ಕೆ ಆಗೋದಿಲ್ಲ. ಇನ್ನು ಮುಂದೆ ಬರುವುದನ್ನು ಸರಿ ಮಾಡಿಕೊಳ್ಬೋದು. ಕಳೆದು ಹೋದ್ದು ನನಗೆ ಪಾಠ, ಆ ಪಾಠದಿಂದ ನಾನು ಕಲಿತ ಜ್ಞಾನವನ್ನು ಮುಂದೆ ನಾನು ಯಾವುದೋ ಒಂದು ರೀತಿಯಲ್ಲಿ ನಡೆಸಿಕೊಂಡು ಹೋಗ್ತೇನೆ ಎಂಬ ಸತ್ಯಸ್ಥಿತಿ ನಿಮ್ಮೊಳಗೆ ಬಂದರೆ ಖಂಡಿತವಾಗಿಯೂ ಮನುಷ್ಯ ಜನ್ಮದಲ್ಲಿ ಅನೇಕ ರೀತಿಯ ಉನ್ನತವಾದ, ಪವಿತ್ರವಾದ, ಸತ್ಯವಾದ ಜ್ಞಾನದ ಸ್ಥಿತಿಯನ್ನು ಈ ಪ್ರಪಂಚಕ್ಕೆ ಸಾರ್ಬೋದು. ಅರ್ಥ ಆಯ್ತಾ? ಇಲ್ಲದೆ ಹೋದರೆ ಈ ಮನುಷ್ಯ ಜನ್ಮ ಎಂಬುದು ಅನೇಕ ಆಸೆಗಳಿಗೆ ಒಳಗಾಗಿ ಆ ದೈವತ್ವವನ್ನು ಮರೆತು ನಾನು ಅಂತೇಳಿ ಯಾವುದೋ ಒಂದು ರೀತಿಯಲ್ಲಿ ಜನ್ಮವನ್ನು ತಾಳ್ತಾ ಅದು ಎಷ್ಟೋ ವರ್ಷಗಳು, ಎಷ್ಟೋ ಯುಗಗಳು ಕೂಡ ವೇಸ್ಟ್ ಆಗ್ಬೋದು. ಅರ್ಥ ಆಯ್ತಾ? ಆದ ಕಾರಣ ಹೇಳೋದು, ಪ್ರೀತಿ ಬಹಳ ಮುಖ್ಯ. ಪ್ರೀತಿಯಲ್ಲಿ ದೇವರನ್ನು ನೋಡಿ. ಲವ್ ಇಸ್ ಗಾಡ್, ಗಾಡ್ ಇಸ್ ಲವ್ ಅಂತೇಳಿದ ಯೇಸು ಕ್ರಿಸ್ತ. ಪ್ರೀತಿಯೇ ದೇವರು ಅಂತೇಳಿದರು, ದೇವರೇ ಪ್ರೀತಿ ಅಂತೇಳಿದರು. ಎಲ್ಲ ವೇದಗಳು, ಎಲ್ಲ ಜ್ಞಾನಗಳು, ಎಲ್ಲ ವಿಚಾರಗಳು, ಇದೆಲ್ಲವೂ ಪ್ರೀತಿಯ ಫೌಂಡೇಶನಲ್ಲಿ ಉಂಟು. ಪ್ರೀತಿ ಇದ್ದರೆ ಒಂದು ಮಗು ಹುಟ್ಟುವುದು. ಪ್ರೀತಿಯಿಂದ ಮಗು ಹುಟ್ಟಿದರೆ ಮಗುವಿನೊಳಗೆ ದ್ವೇಷ ಬರುವುದು ಹೇಗೆ? ಜನ್ಮದ ಸಂಬಂಧ. ಆ ಜನ್ಮದ ದ್ವೇಷ ಎಂಬ ಸಂಬಂಧವನ್ನು, ಈ ಕೆಟ್ಟ ವಿಚಾರಗಳನ್ನು ಈ ಜನ್ಮಕ್ಕೆ ಬರುವಾಗಲೇ ಕಟ್ ಮಾಡಬೇಕು. ಈ ಸತ್ಯ ವಿಷಯ. ಈ ಸತ್ಯ ತಿಳಿದವರು ಯಾರು ಗೊತ್ತಾ? ಅಮ್ಮ ಮಾತ್ರ, ತಾಯಿ ಮಾತ್ರ. ಜನ್ಮವನ್ನು ಕೊಡುವ ತಾಯಿ, ಜೀವವನ್ನು ಕೊಡುವ ತಾಯಿ. ಈ ತಾಯಿಗೆ ಮಾತ್ರ ಸಾಧ್ಯ ಅದನ್ನು ಚೇಂಜ್ ಮಾಡಲಿಕ್ಕೆ. ತಾಯಿ ಹೇಗೆ ಇರಬೇಕೆಂಬುದು ಬಹಳ ಮುಖ್ಯ ಇಲ್ಲಿ. ಆ ತಾಯಿ ಹೇಗೆ, ಅದೇ ರೀತಿ ಮುಂದಿನ ಎಲ್ಲ ಸ್ಥಿತಿಗಳು, ಗಂಡು ಆದರೂ ಸರಿ, ಹೆಣ್ಣಾದರೂ ಸರಿ, ಯಾವುದಾದ್ರೂ ಸರಿ. ಹೇಳ್ತಾ ಆಯಿತಾ? ಇದನ್ನು ನಾವು ಅರ್ಥ ಮಾಡಿಕೊಳ್ಳೋದು ಹೇಗೆ ಅಂತೇಳಿದರೆ, ನಮ್ಮ ಜೀವನದ ಪಯಣದಲ್ಲಿ ಅನೇಕ ಜನರು ನಮಗೆ ಸಿಗ್ತಾರೆ.
ಈ ಅನೇಕ ಜನರು ಮಾಡುವ ಪಾಠವನ್ನು ತಿಳಿದುಕೊಂಡು ನಮ್ಮ ಜೀವನದಲ್ಲಿ ಕೊನೆಗೆ ನಾವು ನಿಲ್ಲಬೇಕಾದ ವಿಚಾರ ಏನು ಅಂತ ಹೇಳಿದರೆ, ಎಲ್ಲ ಜೀವರಾಶಿಗಳು ಚೆನ್ನಾಗಿರಲಿ, ಸರ್ವಲೋಕ ಸುಖಿನೋ ಭವಂತು. ಎಲ್ಲರೂ ಚೆನ್ನಾಗಿರಲಿ ಅಪ್ಪ. ಅವರವರು ಮಾಡಿದಕ್ಕೆ ಅವರವರು ಅನುಭವಿಸ್ತಾರೆ, ಅದು ಬೇರೆ ವಿಚಾರ. ಅದು ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಾವು ಹೇಳಬೇಕಾದ್ದೇನು ಗೊತ್ತಾ, ಎಲ್ಲ ಜೀವರಾಶಿಗಳು ಚೆನ್ನಾಗಿರಲಿ. ಅದು ಒಂದು ಸಣ್ಣ ಕ್ರಿಮಿಕೀಟ ಆದರೂ ಸರಿ, ದೊಡ್ಡ ಒಂದು ಆನೆ ಆದರೂ ಸರಿ, ಇದರೊಳಗೆ ಎಷ್ಟು ಜೀವರಾಶಿಗಳು ಬರ್ತದೆ ಅಷ್ಟು ಜೀವರಾಶಿಗಳು ಚೆನ್ನಾಗಿರಲಿ. ಕಣ್ಣಿಗೆ ಕಾಣಾದ ಜೀವರಾಶಿಗಳುಂಟು, ಎಲ್ಲ ಜೀವರಾಶಿಗಳು ಅಂತೇಳಿದರೆ ಸರ್ವಲೋಕೋ ಸುಖಿನೋ ಭವಂತು. ಎಷ್ಟು ಬ್ರಹ್ಮಾಂಡದಲ್ಲಿ ಲೋಕಗಳುಂಟು ಅಷ್ಟು ಲೋಕ ಚೆನ್ನಾಗಿರಲಿ ಎಂಬ ಪ್ರಾರ್ಥನೆ ಈ ಮನುಷ್ಯ ಜನ್ಮದಲ್ಲಿ ಯಾವಾಗ ಬರ್ತದೆ ಆವಾಗ ಅವನು ಈ ಲೋಕಕ್ಕೆ ಬೇಕಾದವನಾಗ್ತದೆ. ಆವಾಗ ಅವನು ಈ ಲೋಕಕ್ಕೆ ಬೇಕಾದವನು ಆಗ್ತಾನೆ ಎಂಬ ಸತ್ಯವನ್ನು ತಿಳಿಬೇಕು. ಅರ್ಥ ಆಯ್ತಾ? ಈ ದ್ವೇಷ, ಮದ, ಮತ್ಸರ, ಅರ್ಥ ಆಯ್ತಾ? ಕಾಮ, ಕ್ರೋಧ, ಮದ, ಲೋಭ, ಮೋಹ, ಮಾಶ್ಚರ್ಯ ಎಂಬ 6 ಗುಣಗಳನ್ನು ನಮ್ಮ ಮಿತ್ರರನ್ನಾಗಿ ಮಾಡಿಕೊಂಡರೆ ಈ ಪ್ರಪಂಚದಲ್ಲಿ ನಮ್ಮಷ್ಟು ಶ್ರೇಷ್ಠವಾದ ವ್ಯಕ್ತಿಗಳು ಇನ್ನು ಬರಲಿಕ್ಕೆ ಸಾಧ್ಯ ಇಲ್ಲ. ನಾವು ವ್ಯಕ್ತಿಗಳಲ್ಲ, ದೈವಿಕ ಪುರುಷರಾಗ್ತೀವಿ. ದೈವಿಕ ಪುರುಷರಾಗ್ತೀವಿ, ವ್ಯಕ್ತಿಗಳಲ್ಲ. ವ್ಯಕ್ತಿಗಳ ಸರಸರಣ ಮನುಷ್ಯರ ಜೊತೆ ಬೆರೆಯುವವರು. ದೈವಿಕ ಪುರುಷ, ಮಹಾನುಭಾವ, ಆದರ್ಶ ಪುರುಷ. ನಿನ್ನಿಂದ ಈಗ 10 ಜನಕ್ಕೆ ದಾರಿ ಸಿಗ್ತಾ ಉಂಟು, 10 ಜನಕ್ಕೆ ನೀನು ದಾರಿದೀಪ ಆಗಿದ್ದಿ ಅಂತ ಹೇಳಿದರೆ ನಿನ್ನ ಜನ್ಮಕ್ಕೆ ನೀನು ಕುಲದೀಪಕನಾಗುವುದು ಯಾವುದೇ ಸಂದೇಹವಿಲ್ಲ. ಕುಲದೀಪಕ ಅಂದರೆ ಜನ್ಮಕ್ಕೆ ಕೊಡುವ ಹೆಸರು ಕುಲದೀಪಕ್. ಆ ಕುಲಕ್ಕೆ, ಆ ವಂಶಕ್ಕೆ ಅವನು ಜ್ಞಾನದ ಮಾರ್ಗವನ್ನು ತೋರಿಸಲಿಕ್ಕೆ ಸಾಧ್ಯ ಅವನಿಂದ. ಅದು ಅವರ ಜನ್ಮದಿಂದ ಪ್ರಾರಂಭ ಆಗಬೇಕು. ಹೇಳ್ದರ್ಥ ಆಯಿತಾ? ಈ ದ್ವೇಷವನ್ನೆಲ್ಲ ಬಿಟ್ಟು ಶಾಂತಿಯಿಂದ, ಪ್ರೀತಿಯಿಂದ ಈ ಪ್ರಪಂಚದಲ್ಲಿ ಜೀವನ ಮಾಡಿದರೆ ಭಗವಂತ ನೋಡ್ತಾ ಇರ್ತಾನೆ. ಆ ಸತ್ಯದ ವಿಚಾರ ನೋಡ್ತಾ ಇದೆ, ಆ ಕರ್ಮದ ವಿಚಾರ ನೋಡ್ತಾ ಇದೆ, ಋಣದ ವಿಚಾರ ನೋಡ್ತಾ ಇದೆ. ಇದರಿಂದ ಹೇಗೆ ನಾವು ಋಣಮುಕ್ತರಾಗುವುದು, ಈ ಕರ್ಮದಿಂದ ಹೇಗೆ ಮುಕ್ತರಾಗುವುದು, ಹೇಗೆ ಭಗವಂತನ ಪಾದವನ್ನು ಸೇರುವುದು ಅಂಥೇಳಿ ಪ್ರೀತಿಯಿಂದ ಮಾತ್ರ ಅದನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ. ದ್ವೇಷದಿಂದ ಅದು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಅಲ್ಲ ಎಂಬ ಸತ್ಯವನ್ನು ಎಲ್ಲರೂ ತಿಳಿಬೇಕು. ಹೇಳ್ದರ್ಥ ಆಯಿತಾ? ಇಲ್ಲಿ ಯಾರಿಗೆ ಯಾರು ದ್ವೇಷ ಮಾಡಿ ಏನು ಪ್ರಯೋಜನ ಇಲ್ಲ. ದ್ವೇಷ ಮಾಡಿದರೆ ಅದು ಯಾವುದೋ ಒಂದು ರೀತಿಯಲ್ಲಿ ಅಳಿದು ಹೋಗ್ತದೆ. ಪ್ರೀತಿ ಮಾಡಿದರೆ ಯಾವುದೋ ಒಂದು ರೀತಿಯಲ್ಲಿ ಬೆಳೀತಾ ಹೋಗ್ತದೆ. ನಿಸ್ವಾರ್ಥ ಪ್ರೀತಿ, ಸತ್ಯದ ಪ್ರೀತಿ, ಭಗವಂತ ಏನು ಕೊಟ್ಟಿದ್ದಾನೆ ಅದನ್ನು ಸ್ವೀಕಾರ ಮಾಡಿಕೊಂಡೇ ಹೋಗುವುದು. ಇದು ಮನುಷ್ಯ ಜನ್ಮದ ಮೊದಲ ಕರ್ತವ್ಯ. ಮನುಷ್ಯ ಜನ್ಮದ ಮೊದಲ ಕರ್ತವ್ಯ ಯಾವುದು? ಪ್ರೀತಿಯಿಂದ ನಡೆಯುವುದು. ಭಗವಂತ ಏನು ಕೊಡ್ತಾನೆ ಅದನ್ನು ಸ್ವೀಕಾರ ಮಾಡಿಕೊಂಡೇ ಹೋಗುವುದು. ಇದು ಮನುಷ್ಯ ಜನ್ಮದ ಮೊದಲ ಕರ್ತವ್ಯ. ಎಲ್ಲವೂ ಭಗವಂತನ ಇಚ್ಛೆಯಾಗಿ ಆದರೂ ಕೂಡ ತನ್ನೊಳಗೆ ಒಂದು ನಾನು ಅಂತಿರುವ ಕಾರಣ ಆ ಭಗವಂತನ ಇಚ್ಛೆಯನ್ನು ದಾಟ್ತೇವೆ ನಾವು. ಭಗವಂತನ ಇಚ್ಛೆಯನ್ನು ನಾವು ಸ್ವೀಕರಿಸುವುದಿಲ್ಲ. ಎಲ್ಲವೂ ಮಾಡೋದವನೇ ಅಲ್ವಾ? ಆಗ ಅವ ಮಾಡುವಾಗ ನಾನು ಮಾಡ್ತೇನೆ ಅಂತ ಹೋದರೆ ನೀನು ಮಾಡಿದಲ್ಲ ಏನಾಗ್ತದೆ ಅಂತ ನೋಡು ಅಂತೇಳಿ ಕೈ ತೋರಿಸ್ತಾರೆ. ನಾನು ಮಾಡಿದಲ್ಲ ಹೇಗೆ ಉಂಟು ಅಂತೇಳಿ ನೀನೇ ನೋಡು ಅಂತ ಹೇಳ್ತಾರೆ. ನಾನು ಮಾಡಿದಪ್ಪ, ಈ ಗಾಳಿ, ಈ ಪ್ರಕೃತಿ ಎಲ್ಲ ವಿಚಾರವನ್ನು ನಾನು ಮಾಡಿದೆ. ಯಾರು? ಭಗವಂತ ಹೇಳ್ತಾನೆ. ನೀನು ಮಾಡಿದ್ದೇನು ಸ್ವಲ್ಪ ಯೋಚನೆ ಮಾಡು. ನೀನು ಏನು ಮಾಡಿದ್ದಿ ಎಂಬ ಯೋಚನೆಯನ್ನು ಮಾಡು. ನೀನು ಏನು ಮಾಡ್ತಾ ಇದ್ದಿ ಎಂಬ ಯೋಚನೆಯನ್ನು ಮಾಡು. ನೀನು ಏನು ಮಾಡಬೇಕು ಎಂಬ ಯೋಚನೆಯನ್ನು ಮಾಡು. ಏನು ಮಾಡ್ತಾ ಇದ್ದಿ, ನಾನು ಏನು ಮಾಡಬೇಕು, ಏನು ಮಾಡ್ತಾ ಇದ್ದೇನೆ ಎಂಬ 3 ವಿಚಾರವನ್ನು ಅವರವರ ಜನ್ಮದಲ್ಲಿ ತಿಳಿದುಕೊಂಡರೆ ಈ ಮನುಷ್ಯ ಜನ್ಮ ಎಂಬುದು ಬಹಳ ಪವಿತ್ರವಾಗಿರ್ತದೆ, ಬಹಳ ಎತ್ತರವಾಗಿರ್ತದೆ. ಇದು ಅರ್ಥ ಆಯ್ತಾ? ಕಾಮ, ಕ್ರೋಧ, ಮದ, ಲೋಭ, ಮೋಹ, ಮಾಶ್ಚರ್ಯ ಎಂಬುದು ನಮಗೆ ಭಗವಂತ ಕೊಟ್ಟ ವರ. ಈ ಸತ್ಯ ಇದು. ಇದನ್ನು ನೀನು ಹೇಗೆ ದಾಟ್ತಿ ಅಂತ. ಈ 6 ಗುಣಗಳು ಇಲ್ಲದೆ ಪ್ರಪಂಚದಲ್ಲಿ ಯಾರಿಂದಲೂ ಜೀವನ ಮಾಡಲಿಕ್ಕೆ ಸಾಧ್ಯ ಇಲ್ಲ.
ಯಾವ ಜೀವರಾಶಿಯಿಂದಲೂ ಜೀವನ ಮಾಡಲಿಕ್ಕೆ ಸಾಧ್ಯ ಇಲ್ಲ. 6 ಗುಣಗಳು ಬೇಕು. ಅದು 1 ಅರಿವಾಗಿದ್ದರೂ ಸರಿ, 2 ಅರಿವಾಗಿದ್ದರೂ ಸರಿ, 3 ಅರಿವಾಗಿದ್ದರೂ ಸರಿ, 4 ಅರಿವಾಗಿದ್ದರೂ ಸರಿ, 5 ಅರಿವಾಗಿದ್ದರೂ ಸರಿ, 6 ಅರಿವಾಗಿದ್ದರೂ ಸರಿ. ನೀನು ಏನು ಮಾಡ್ತೀಯ ಎಂಬುದು ಮುಖ್ಯ ಇಲ್ಲಿ. 1 ಅರಿವು ಸ್ಪರ್ಶ, ಅರ್ಥ ಆಯ್ತಲ್ಲ, ಗಾಳಿ, ಸಸಿಗಳು, ಇದು ಏನು ಮಾಡ್ತಾ ಉಂಟು? ಪ್ರಪಂಚಕ್ಕೆ ಅಮೃತವನ್ನು ಕೊಡ್ತಾ ಉಂಟು. 6 ಅರಿವಿರುವ ಮನುಷ್ಯ ಏನು ಮಾಡಬೇಕು? 6 ಅರಿವಿರುವ ಮನುಷ್ಯ ಏನು ಮಾಡಬೇಕು ಅಂತ ಕೇಳಿದಾಗಾದ್ರೆ ಇದನ್ನು ತಿಳ್ಕೊಂಡ್ರೆ ಎಲ್ಲರಿಗೂ ಅವರವರ ಜೀವನದಲ್ಲಿ ಅವರವರ ಜನ್ಮದ ಸಾರ್ಥಕತೆಯನ್ನು ಕಂಡುಕೊಳ್ಬೋದು. ಇಲ್ಲದೆ ಹೋದ ಪಕ್ಷದಲ್ಲಿ ಇನ್ನೂ ಯಾವುದ್ಯಾವುದೋ ರೀತಿಯಲ್ಲಿ ಹುಟ್ಟಿ ಬಂದು ಆ ಮನಸ್ಸಿನಲ್ಲಿ ಆಸೆಯನ್ನು ತುಂಬಿದ ಆತ್ಮದಲ್ಲಿ ಏನೆಲ್ಲ ಮಾಡಬೇಕು ಅದೆಲ್ಲ ಮಾಡಿಯೇ ಇನ್ನು ಮನುಷ್ಯ ಜನ್ಮಕ್ಕೆ ಬರೋದು. ಈ ಮನುಷ್ಯ ಜನ್ಮಕ್ಕೆ ಬಂದದ್ದು ಅದನ್ನೆಲ್ಲ ಮುಗಿಸೇ ಬಂದದ್ದು. ಈ ಮನುಷ್ಯ ಜನ್ಮದಲ್ಲಿ ಬಂದರೆ ಪುನಃ ಅದೇ ವಿಚಾರನ ಪ್ರಾರಂಭ ಮಾಡಿದರೆ ಪುನಃ ಮನುಷ್ಯ ಜನ್ಮದಿಂದ ರಿಟರ್ನ್, ಅಷ್ಟೇ. ಬ್ಯಾಕ್ ಹೋಗ್ತಾಯಿರು, ರಿಟರ್ನ್ ಹೋಗು, ರಿಟರ್ನ್ ತಗೋ. ಮುಂದೆ ಹೋಗ್ಲಿಕ್ಕೆ ಆಗೋದಿಲ್ಲ, ನಿಮಗೆ ದೈವಿಕ ಜನ್ಮ ಸಿಗುವುದಿಲ್ಲ. ಮನುಷ್ಯ ಜನ್ಮದಲ್ಲೇ ಒಂದು ದೈವಿಕ ಜನ್ಮ ಸಿಕ್ಕಿದರೆ ಅದು ಗುರುವಿನ ಜನ್ಮ. ಗುರುವಿನ ಸೇವೆ ಮಾಡುವರೆಲ್ಲ ಒಂದಲ್ಲ ಒಂದು ರೀತಿಯಲ್ಲಿ, ಒಂದಲ್ಲ ಒಂದು ಜನ್ಮದಲ್ಲಿ ಈ ಪ್ರಪಂಚಕ್ಕೆ ಒಳಿತೆ ಉಂಟು ಮಾಡ್ತಾರೆ. ಗುರು ಸೇವೆ ಮಾಡುವವರು ಯಾವುದೋ ಒಂದು ರೀತಿಯಲ್ಲಿ ಅವರವರ ಜ್ಞಾನಕ್ಕೆ ತಕ್ಕ ಹಾಗೆ ಯಾವುದೋ ಒಂದು ರೀತಿಯಲ್ಲಿ ಒಳಿತೆ ಮಾಡ್ತಾನೇ ಇರ್ತಾರೆ. ಈ ಸತ್ಯವನ್ನು ನಾವು ತಿಳಿದರೆ ಈ ಮನುಷ್ಯ ಜನ್ಮ ಎಂಬುದು ಎಷ್ಟು ಶ್ರೇಷ್ಠ, ಎಷ್ಟು ಪವಿತ್ರ, ಈ ಮನುಷ್ಯ ಜನ್ಮವನ್ನು ಎಷ್ಟು ಪವಿತ್ರವಾದ ಜನ್ಮವನ್ನು ಎಷ್ಟು ಅಪವಿತ್ರ ಮಾಡ್ಬೋದು ಅಂಥೇಳಿ ಅದು ನಮ್ಮ ಕೈಯಲ್ಲಿರೋದು ಹೊರತು ಇನ್ನೊಬ್ಬರ ಕೈಯಲ್ಲಿ ಇಲ್ಲ. ಖಂಡಿತವಾಗಿ ಇನ್ನೊಬ್ಬರ ಕೈಯಲ್ಲಿಲ್ಲ, ಯಾವ ಗುರುವಿನ ಕೈಯಲ್ಲಿಲ್ಲ. ಸೊ ನಿಮ್ಮ ಒಳಗಾದ ಪರಿವರ್ತನೆ ಎತ್ತರಕ್ಕೆ ತಗೊಂಡು ಹೋಗೋದು. ಅದು ಒಳ್ಳೆಯ ಪರಿವರ್ತನೆ ಆಗಿರ್ಬೋದು, ಕೆಟ್ಟ ಪರಿವರ್ತನೆ ಆಗಿರ್ಬೋದು. ಒಳ್ಳೆಯ ಪರಿವರ್ತನೆ ಆದರೆ ಎತ್ತರಕ್ಕೆ ಹೋಗ್ತದೆ, ಕೆಟ್ಟ ಪರಿವರ್ತನೆ ಆದರೆ ಅನೇಕ ರೀತಿಯಲ್ಲಿ ಅನುಭವಿಸಿ ಬರಬೇಕು. ಆದ ಕಾರಣ ಸಕಲ ಜೀವರಾಶಿಗಳಿಗೂ ಈ ಮಾನವ ಎಂಬುವನು ಕನೆಕ್ಟೆಡ್. ಸಕಲ ಜೀವರಾಶಿಗಳಿಗೂ ಈ ಮಾನವ ಜನ್ಮ ಎಂಬುದು ಕನೆಕ್ಟೆಡ್. ಈ ಮಾನವ ಜನ್ಮ ಬರಬೇಕಾದ್ರೆ ಸಕಲ ಜೀವರಾಶಿಗಳನ್ನು ನೋಡಿಕೊಂಡವ ಬಂದಿದ್ದಾನೆ, ಎಲ್ಲ ಜೀವರಾಶಿಗಳನ್ನು ನೋಡಿಕೊಂಡು ಬಂದಿದ್ದಾನೆ. ಆದ ಕಾರಣ ಅವನು ಮಾನವನಾದ, ಪವಿತ್ರನಾದ, ಎಲ್ಲವನ್ನು ಕಂಟ್ರೋಲ್ ಮಾಡೋ ಶಕ್ತಿ ಸಿಕ್ಕಿತ್ತು, ಎಲ್ಲದರ ಅರಿವು ಸಿಕ್ಕಿತ್ತು. ಒಂದು ನೊಣಕ್ಕೆ, ಒಂದು ನುಸಿಗೆ ಮಾನವ ಏನು ಅಂತ ಗೊತ್ತಾಗೋದಿಲ್ಲ, ಅವನು ಖಚಿತತೆ ಅಷ್ಟೆ, ಬಂದು ಉಪದ್ರ ಮಾಡ್ತಾನೆ ಇರ್ತದೆ. ಒಂದು ಕ್ರೂರ ಮೃಗಕ್ಕೆ ಮಾನವ ಜನ್ಮ ಏನು ಅಂತೇಳಿ ಅರ್ಥ ಆಗೋದಿಲ್ಲ, ಅರ್ಥ ಆಯ್ತಾ? ಇನ್ನು ಅನೇಕ ಜೀವರಾಶಿಗಳಿಗೆ ಮಾನವ ಜನ್ಮ ಏನು ಅಂತೇಳಿ ಅರ್ಥ ಆಗೋದಿಲ್ಲ, ಅದರ ಡ್ಯೂಟಿ ಮಾಡ್ತಾನೆ ಇರ್ತದೆ. ಈ ಮಾನವ ಜನ್ಮ ಅಂದರೆ ಏನು ಅಂತೇಳಿ ಅರ್ಥ ಆಗಬೇಕು ಅಂತೇಳಿ ಅದು ಮಾನವನೇ ಆಗಬೇಕು. ಮಾನವ ಜನ್ಮ ಏನು ಅಂಥೇಳಿ ಎಲ್ಲ ಜೀವರಾಶಿಗಳಿಗೆ ಗೊತ್ತಿದ್ದರೂ ಕೂಡ ಎಲ್ಲ ಜೀವರಾಶಿಗಳು ಇಷ್ಟಪಡೋದು ಮಾನವ ಜನ್ಮವನ್ನೇ. ಆದರೆ ಮಾನವ ಜನ್ಮಕ್ಕೆ ಬಂದ ಮೇಲೆ ಎಲ್ಲವೂ ಉಲ್ಟಪಲ್ಟಾಗ್ತದೆ, ಎಲ್ಲ ಉಲ್ಟಪಲ್ಟಾಗ್ತದೆ. ಅದೇ ಸತ್ಯ ಪರೀಕ್ಷೆ, ಅದೇ ಅಗ್ನಿ ಪರೀಕ್ಷೆ. ಈ ಮಾನವ ಜನ್ಮ ಎಂಬುದೇ ದೊಡ್ಡ ಅಗ್ನಿ ಪರೀಕ್ಷೆ. ಈ ಅಗ್ನಿ ಪರೀಕ್ಷೆಯಲ್ಲಿ ಯಾರು ಒಬ್ಬ ಆ ಅಗ್ನಿ ಪರೀಕ್ಷೆಯನ್ನು ದಾಟಿದ್ನೋ ಅವ ಮತ್ತು ದೈವಿಕ ಪುರುಷನೇ 100%. ಅದೆರಡು ಮಾತಿಲ್ಲ. ಇದು ಅರ್ಥ ಆಯ್ತಾ? ಎಲ್ಲರಿಗೂ ಶುಭವಾಗಲಿ, ಎಲ್ಲರಿಗೂ ಜಯವಾಗಲಿ, ಎಲ್ಲರಿಗೂ ಜ್ಞಾನ ವೃದ್ಧಿಯಾಗಲಿ, ಎಲ್ಲರಿಗೂ ಮಾನವ ಜನ್ಮದ ಅರಿವಾಗಲಿ. ಇಷ್ಟೇ ಹೇಳು. ತಿರುಚಿಟ್ರಂಬಲಂ. ಗುರುವೇ ಶರಣಂ. ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ.